ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ವಿವೋ ಕಂಪನಿಯ ಹೊಸ ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ವಿವೋ 20. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಇವತ್ತು ನನ್ನ ಹತ್ರ ಏನು ಬಂದಿದೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ಇದನ್ನು ಅನ್ಬಾಕ್ಸ್ ಮಾಡೋಣ ಮತ್ತು ಇದರಲ್ಲಿ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಈ ಒಂದು ಸ್ಮಾರ್ಟ್ಫೋನ್ನ ಮತ್ತು ಈ ಸ್ಮಾರ್ಟ್ಫೋನ್ ಜೊತೆ ಬರುವಂತಹ ಒಂದು ಆಕ್ಸೆಸರೀಸ್ ಏನೇನಿದೆ ಮತ್ತು ನೋಡೋಣ ಏನೇನಿದೆ ಅಂತ. ಸೊ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ಇದು 6GB RAM ಮತ್ತು 64GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಈ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ, ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡಿದೆ. ಸೊ ಈ ಒಂದು ಬಾಕ್ಸ್ನ ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡ್ತಾ ಇದ್ದೀರಾ. ಸೊ ಈ ಒಂದು ಪ್ಯಾಕೇಜ್ ಬರುತ್ತೆ ಸ್ನೇಹಿತರೆ. ಪ್ಯಾಕೇಜ್ ಒಳಗಡೆ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಯೂಸರ್ ಮ್ಯಾನ್ಯುವಲ್ ಗೈಡ್ ಮತ್ತು ವಾರಂಟಿ ಡೀಟೇಲ್ ಮತ್ತು ಈ ಒಂದು ಸ್ಮಾರ್ಟ್ಫೋನ್ನ ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋ ಸಂಪೂರ್ಣವಾದಂಥ ಒಂದು ಕಿಟ್ ಕೊಡ್ತಾರೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಓದ್ಕೊಳ್ಳಿ ಬೇಕಾದರೆ. ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ, ಫೋನಿನ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ TPU ಸಿಲಿಕಾನ್ ಕವರ್ ಕೊಟ್ಟಿದ್ದಾರೆ. ಸೊ ಇದರ ಕ್ವಾಲಿಟಿ ನೋಡಬೇಕಂದ್ರೆ ತುಂಬ ಗಟ್ಟಿಮುಟ್ಟಾಗಿದೆ, ಸೊ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಸೊ ಅದ್ಬಿಟ್ಟು ಸ್ನೇಹಿತರೆ, ಫೋನು ಬಾಕ್ಸ್ ಒಳಗಡೆ ನೋಡಬೇಕಂತಂದರೆ ನಿಮಗೆ ಒಂದು ವಿವೋ U20ಯ ಒಂದು ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ನೋಡೋಣ, ಇದರ ಲುಕ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಸ್ನೇಹಿತರೆ ಈಗಾಗಲೇ ನಾನು ಬೂಟ್ ಮಾಡಿದ್ದೀನಿ, ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಇದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇದು ಸ್ಟಾರ್ಟ್ ಆಯ್ತಾ ಇದೆ, ಇದನ್ನು ಸೈಡ್ಗೆ ಇಡೋಣ. ಜೊತೆಗೆ ಈ ಒಂದು ಬಾಕ್ಸಲ್ಲಿ ಏನೇನು ಬಂದಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಬಾಕ್ಸ್ ಒಳಗಡೆ, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು ಟ್ರಾವೆಲ್ ಅಡಾಪ್ಟರ್ ಸಿಗ್ತಾ ಇದೆ ಸ್ನೇಹಿತರೆ. ಇದು 18 ವ್ಯಾಟ್ ಸಪೋರ್ಟ್ ಮಾಡುವಂಥ ಒಂದು ಟ್ರಾವೆಲ್ ಅಡಾಪ್ಟರ್ ಆಗಿರುತ್ತೆ. ಸೊ ಇದು ಇದರ ಒಂದು ರೇಟಿಂಗ್ ನೋಡಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ 5V 2A ಇದು ಸಪೋರ್ಟ್ ಮಾಡುವಂಥ ಒಂದು ಟ್ರಾವೆಲ್ ಅಡಾಪ್ಟರ್ ಆಗುತ್ತೆ. ತುಂಬ ಗಟ್ಟಿಮುಟ್ಟಾದಂಥ ಒಂದು ಟ್ರಾವೆಲ್ ಅಡಾಪ್ಟರ್, ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನು ಸೈಡ್ಗೆ ಇಟ್ಬಿಟ್ಟು ಒಳಗಡೆ ನೋಡೋದಾದರೆ ಸ್ನೇಹಿತರೆ, ವಿವೋ U20 ಜೊತೆಗೆ ಸ್ನೇಹಿತರೆ ನಿಮಗೆ ಒಂದು ಕೇಬಲ್ ಲೈನ್ ಸಿಗುತ್ತೆ. ಇದು ಮೈಕ್ರೋ USB 2.2 ಆಗಿರುತ್ತೆ. ಸೊ ಇದು ಟೈಪ್ ಸಿ ಕೊಡಬೇಕಿತ್ತು ಸ್ನೇಹಿತರೆ, ಯಾಕೆ ಕೊಟ್ಟಿಲ್ಲ ಅಂತ ನನಗೂ ಇನ್ನೂ ಅರ್ಥ ಆಗಲಿಲ್ಲ. ಯಾಕಂದರೆ ಈಗಾಗಲೇ ಈ ಒಂದು ಬಜೆಟ್ ರೇಂಜಲ್ಲಿ ಏನು ಬರ್ತಾ ಇದೆ, ಯಾಕಂದರೆ ಈ ಒಂದು ವಿವೋ U20 ಏನಿದೆ ಸ್ನೇಹಿತರೆ, ಈಗಾಗಲೇ ಬಿಡುಗಡೆ ಆಗಿರುವಂತಹ ಒಂದು ವಿವೋ U10ನ ಒಂದು ಸಕ್ಸಸರ್ ಆಗಿರುತ್ತೆ. ಸೊ ಆದರೂ ಕೂಡ ಈ ಒಂದು ಅಪ್ಗ್ರೇಡ್ ವರ್ಷನ್ ಅಥವಾ ಸಕ್ಸಸರ್ ಆದಮೇಲೂ ಸಹ ಸ್ನೇಹಿತರೆ ಈ ಒಂದು ಮೈಕ್ರೋ USB ಪೋರ್ಟ್ನ, ಮೈಕ್ರೋ USB ಕೇಬಲ್ನ ಯಾಕೆ ಕೊಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಸೊ ಕೊಡಬೇಕಿತ್ತು ಟೈಪ್ ಸಿ ಪೋರ್ಟ್, ಆದರೂ ಕೊಟ್ಟಿಲ್ಲ. ನೋಡೋಣ. ಸೊ ಇದಷ್ಟೇ, ಕೇಬಲ್ ಲೈನ್ ಸಿಗುತ್ತೆ. ಸೊ ಇದನ್ನು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ಇನ್ನು ಏನು ಸಿಗಲ್ಲ ಸ್ನೇಹಿತರೆ, ಇದನ್ನೆಲ್ಲ ಸೈಡ್ಗೆ ಇಡೋಣ. ಈಗ ನೇರವಾಗಿ ನಾವು ಫೋನ್ ಬಗ್ಗೆ ನೋಡಬೇಕಂದ್ರೆ ನೋಡಿ, ಫೋನ್ನ ಒಂದು ಇಂಟರ್ಫೇಸ್ ಸ್ನೇಹಿತರೆ ಈ ರೀತಿಯಲ್ಲಿ ಕಾಣಿಸುತ್ತೆ, ನೀವಾಗಲೇ ನೋಡ್ತಾ ಇದ್ದೀರಾ. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೊ ಕ್ವಿಕ್ಕಾಗಿ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಸ್ಪೆಸಿಫಿಕೇಷನ್ ಮತ್ತು ಇದರ ಒಂದು ಫೀಚರ್ಗಳನ್ನ ನೋಡೋದಾದರೆ ಸ್ನೇಹಿತರೆ, ಇದರ ಡಿಸ್ಪ್ಲೇಯಲ್ಲಿ ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ 6.53 ಇಂಚಿನ ನಿಮಗೆ ಫುಲ್ HD+ IPS ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿರುತ್ತೆ. ಅದುಬಿಟ್ಟು ಇದರಲ್ಲಿ ನಿಮಗೆ ಡ್ಯೂ ಡ್ರಾಪ್ ಅಥವಾ ವಾಟರ್ ಡ್ರಾಪ್ ನಾಚ್ ಈ ಒಂದು ಡಿಸ್ಪ್ಲೇಲಿ ಬರುತ್ತೆ. ಸೊ ಪ್ರೊಟೆಕ್ಷನ್ಗೋಸ್ಕರ ಇದರಲ್ಲಿ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 3ನ ಪ್ರೊಟೆಕ್ಷನ್ಗೋಸ್ಕರ ಕೊಟ್ಟಿದ್ದಾರೆ. ಅದುಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಒಳಗಡೆ ಈ ಒಂದು ಸ್ಮಾರ್ಟ್ಫೋನಿನ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಇದರ ಪ್ರೊಸೆಸರ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಸಪೋರ್ಟ್ ಮಾಡುತ್ತೆ ಸ್ನೇಹಿತರೆ. Qualcomm Snapdragon 675ರ ಒಂದು ಪ್ರೊಸೆಸರ್ ಚಿಪ್ಸೆಟ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ರನ್ ಆಗುತ್ತೆ. ಇದು 11 ನ್ಯಾನೋಮೀಟರ್ ಟೆಕ್ನಾಲಜಿ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ಇದರಲ್ಲಿ ನಾನು ಅದರ ಅಬೌಟಲ್ಲಿ ಸಹ ನಾನು ನಿಮಗೆ ತೋರಿಸ್ತೀನಿ, ಇದರಲ್ಲಿ ಯಾವ ರೀತಿಯ ಒಂದು ಸ್ಪೆಸಿಫಿಕೇಷನ್ ಅಥವಾ ಇದರ ಒಂದು ಸಾಫ್ಟ್ವೇರ್ ಇದರಲ್ಲಿ ಬಿಲ್ಡ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು. ಸೊ ಅದುಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನು ನಡೆಯುತ್ತೆ, ಇದು Android 9.2 ನಿಮಗೆ Funtouch OS ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಸೊ ಅದೆಲ್ಲ ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಿನ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು 6GB RAM ಮತ್ತು 64GBಯ ಒಂದು UFS ನಿಮಗೆ 2.1 ಸ್ಟೋರೇಜ್ ಜೊತೆಗೆ ಇದು ಬರುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ನೀವು ಇದರಲ್ಲಿ ಮೈಕ್ರೋ SD ಕಾರ್ಡ್ ಸಹ ನೀವು ಇದರಲ್ಲಿ ಹಾಕೊಬೋದು. ಸೊ ಮೈಕ್ರೋ SD ಕಾರ್ಡ್ನ ಹಾಕ್ಕೊಂಡು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸ್ಟೋರೇಜ್ ಏನಿದೆ ಇದನ್ನು ನೀವು 256GB ಇದನ್ನು ಎಕ್ಸ್ಪೆಂಡ್ ಸಹ ಮಾಡ್ಕೊಬಹುದು. ಸೊ ಅದುಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ವಿವೋ U20, ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ವೈಡ್ ನಿಮಗೆ L1 ಸರ್ಟಿಫೈಡ್ ಸಹ ಆಗಿರುತ್ತೆ. ಅದುಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋ ಒಂದು ಫೀಚರ್ ಅಂತಂದರೆ ಇದರ ಒಂದು ಕ್ಯಾಮ್ರಾ. ಸೊ ಹಿಂಭಾಗದಲ್ಲಿ ಸ್ನೇಹಿತರೆ ನಿಮಗೆ ಟ್ರಿಪಲ್ ರೇರ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಟ್ರಿಪಲ್ ರೇರಲ್ಲಿ ನಿಮಗೆ ಒಂದು 16 ಮೆಗಾಪಿಕ್ಸೆಲ್, 8 ಮೆಗಾಪಿಕ್ಸೆಲ್ ಮತ್ತು 2 ಮೆಗಾಪಿಕ್ಸೆಲ್. ಸೊ ಇದರಲ್ಲಿ 16 ಮೆಗಾಪಿಕ್ಸೆಲ್ನ ಒಂದು ಪ್ರೈಮರಿ ಸೆನ್ಸರ್ ಏನಿದೆ ಸ್ನೇಹಿತರೆ, ಇದು ನಿಮಗೆ ಪ್ರೈಮರಿ ಸೆನ್ಸರ್ನ ಒಳಗೊಂಡಿರುವಂಥ ಒಂದು ವೈಡ್ ಆ್ಯಂಗಲ್ ಲೆನ್ಸ್ನ ಹೊಂದ್ಕೊಂಡಿರುತ್ತೆ. ಸೊ ಸೆಕೆಂಡ್ ಆಗಿ ಇದರಲ್ಲಿ ನಿಮಗೆ 8 ಮೆಗಾಪಿಕ್ಸೆಲ್ ಏನಿದೆ, ಇದು ನಿಮಗೆ ಅಲ್ಟ್ರಾ ವೈಡ್ ನಿಮಗೆ 120 ಡಿಗ್ರಿಯ ಒಂದು FOV ಅಂತಂದರೆ ಫೀಲ್ಡ್ ಆಫ್ ವ್ಯೂ ಸಪೋರ್ಟ್ ಮಾಡುತ್ತೆ. ಅದುಬಿಟ್ಟು ಕೊನೆಯದಾಗಿ ಇದರ ಒಂದು 2 ಮೆಗಾಪಿಕ್ಸೆಲ್ ಏನಿದೆ, ಇದು ನಿಮಗೆ ಮ್ಯಾಕ್ರೋ ಲೆನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಮೈಕ್ರೋ ಶಾಟ್ಗಳನ್ನ ಇದರಲ್ಲಿ ತಗೊಬೋದು. ಸೊ ಇದರಲ್ಲಿ ನೀವು
ಸುಮಾರು ಅಂತಂದರೆ ಒಂದು 4 ಸೆಂಟಿಮೀಟರ್ ದೂರದಿಂದ ನೀವು ಅದ್ದೂರಿಯಾದಂತಹ ಒಂದು ಇಮೇಜ್ಗಳನ್ನ ನೀವು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಮೈಕ್ರೋ ಲೆನ್ಸಲ್ಲಿ ಕ್ಯಾಪ್ಚರ್ ಮಾಡ್ಕೊಬೋದು. ಸೊ ಅದ್ಬಿಟ್ಟು ನಿಮಗೆ LED ಫ್ಲಾಶ್ ಲೈಟ್ ಯಥ ಪ್ರಕಾರ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇದ್ದಾರೆ ಸ್ಕ್ವೇರ್ ಒಂದು ಮಾದರಿಯಲ್ಲಿ ನಿಮಗೊಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ಬಿಟ್ಟು ಸ್ಮಾರ್ಟ್ಫೋನಿನ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಅಥವಾ ಫ್ರಂಟಲ್ಲಿ ನೋಡೋದಾದರೆ ಸ್ನೇಹಿತರೆ, ಫ್ರಂಟಲ್ಲಿ ನಿಮಗೆ ಒಂದು ಡಿಸ್ಪ್ಲೇ ನಾಚ್ ಏನು ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ 16 ಮೆಗಾ ಪಿಕ್ಸೆಲ್ನ ನಿಮಗೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾದಲ್ಲಿ ಸ್ನೇಹಿತರೆ ನೀವು ಅದ್ದೂರಿಯಾದಂಥ ಒಂದು ಪೋರ್ಟ್ರೇಟ್ ಶಾಟ್ಗಳನ್ನ ಸಹ ತಗೊಬೋದು. ಅದ್ದೂರಿಯಾದಂತಹ ಒಂದು ಇಮೇಜ್ಗಳನ್ನ ಫ್ರಂಟ್ ಸೈಡಲ್ಲಿ ನಿಮಗೆ HDR ಮೋಡಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಅದ್ಬಿಟ್ಟು ಸ್ನೇಹಿತರೆ ಇದರ ಒಂದು ಕ್ಯಾಮ್ರಾ ಮಾಹಿತಿ ಸಹ ನಾನು ಹೇಳೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದರ ಒಂದು ಸ್ಯಾಂಪಲ್ಗಳನ್ನ ಸ್ನೇಹಿತರೆ ನಾನು ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಮುಂದೆ ನಾನು ತೆಗಿತಾ ಇದ್ದೀನಿ. ಸೊ ಇದರಾಗಲೇ ನಾವು ಕೆಲವು ಇಮೇಜ್ಗಳನ್ನ ತೆಗೆದಿದ್ದೀವಿ. ಸೊ ನೋಡ್ಬೋದು. ಸೊ ಇದರ ಇಮೇಜ್ ಅಂತೂ ಸ್ನೇಹಿತರೆ ತುಂಬ ಅದ್ದೂರಿಯಾಗಿದೆ. ಸೊ ಇದರ ಒಂದು 16 ಮೆಗಾ ಪಿಕ್ಸೆಲ್ ಏನು ಪ್ರೈಮರಿ ಸೆನ್ಸರ್ ಸಪೋರ್ಟ್ ಮಾಡ್ತಾಯಿದೆ, ಸುಮಾರು ಅದ್ದೂರಿಯಾದಂಥ ಒಂದು ಇಮೇಜ್ ಕ್ವಾಲಿಟಿಯನ್ನು ಕೊಡ್ತಾ ಇದೆ. ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬರುವಂಥ ಒಂದು ಕ್ಯಾಮ್ರಾ. ಸೊ ಅದ್ಬಿಟ್ಟು ಇದರ ಫ್ರಂಟ್ ನೋಡಬೇಕಂದ್ರೆ ಸ್ನೇಹಿತರೆ, ಫ್ರಂಟ್ ಸಹ ಫೋಟೋ ನೋಡ್ತಾ ಇದ್ದಾರೆ. 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸಹ ಸ್ನೇಹಿತರೆ ತುಂಬ ಅದ್ದೂರಿಯಾದಂಥ ಒಂದು ಇಮೇಜ್ ಕ್ವಾಲಿಟಿ ಅಥವಾ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ಸೊ ಯಾವುದೇ ರೀತಿಯ ಒಂದು ತೊಂದರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ ವಿಭಾಗದಲ್ಲಿ ಇಲ್ಲ. ಯಾಕಂದರೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಬಜೆಟ್ ಒಂದು ಶ್ರೇಣಿಯಲ್ಲಿ ಬರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಇದು ನಿಮಗೆ 10,000 ರಿಂದ 12,000 ರೂಪಾಯಿ ಒಳಗಡೆ ಬರುತ್ತೆ. ಸೊ ಈ ಒಂದು 10,000 ರಿಂದ 12,000 ರೂಪಾಯಿ ಒಳಗಡೆ ಸ್ನೇಹಿತರೆ ಇದರಲ್ಲಿ ಕೊಟ್ಟಿರುವಂಥ ಒಂದು ಪ್ರೊಸೆಸರ್ ಏನಿದೆ, ಮುಖ್ಯವಾಗಿ Qualcomm Snapdragon 675 ಒಂದು SoC ಏನಿದೆ. ಸೊ ಇದು ಅದ್ದೂರಿಯಾದಂಥ ಒಂದು SoC ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗಾಗಲೇ ಇದಕ್ಕೂ ಸ್ವಲ್ಪ ಕಡಿಮೆ ಒಂದು ರೇಂಜಲ್ಲಿ ಬರುವ ಕೆಲವು ಫೋನ್ಗಳು ಅಂತಂದರೆ ಸ್ನೇಹಿತರೆ, ಈಗ Realme 5S ಆಗಿರ್ಬೋದು ಅಥವಾ Redmi Note 8 ಆಗಿರ್ಬೋದು. ಸೊ ಇವೆಲ್ಲ ಬರುತ್ತೆ ಸ್ನೇಹಿತರೆ 665 SoC ಜೊತೆಗೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಅದಕ್ಕಿಂತ ಒಂದು 25% ಒಂದು ಹೆಚ್ಚಿನ ಒಂದು ಪ್ರೊಸೆಸರ್ ಅಥವಾ ಹೆಚ್ಚಿನ ಒಂದು ಪರ್ಫಾರ್ಮೆನ್ಸ್, ಒಂದು ಬೆಸ್ಟ್ ಒಂದು ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕಾಗಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ವಿವೋ ಕಂಪ್ನಿಯವರು ಕೊಡ್ತಾ ಇದ್ದಾರೆ ನಿಮಗೆ 675 ಒಂದು SoC. ಸೊ ಅದ್ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಇದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದು 5000 mAh ಒಂದು ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು 5000 mAh ಬ್ಯಾಟ್ರಿನ ಸ್ನೇಹಿತರೆ ಈಗಾಗಲೇ ನಾವು ರಿಯಲ್ಮಿ ಕಂಪ್ನಿಯ Realme 5S ಸ್ಮಾರ್ಟ್ಫೋನಲ್ಲಿ ಸಹ ನಾವು ನೋಡಿದ್ದೀವಿ. ಸೊ ಅದೇ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಹ ನಿಮಗೆ 5000 mAh ಒಂದು ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಈ ಒಂದು ಬಜೆಟ್ ರೇಂಜಲ್ಲಿ. ಸೊ ಅದ್ದೂರಿಯಾದಂಥ ಸೊ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ನಿಲ್ಲುತ್ತೆ. ಬಟ್ ನನ್ನ ಪ್ರಕಾರ ಇಲ್ಲೂ ಸಹ ನನಗೊಂದು ಡಿಸಪಾಯಿಂಟ್ ಅಂತ ಒಂದು ಯಾವುದೇ ರೀತಿಯ ಒಂದು ಪಾಯಿಂಟ್ ಇದ್ದಂತ ಇದ್ದರೆ ಸ್ನೇಹಿತರೆ, ಇದರಲ್ಲಿ ಬರುವಂಥ ಒಂದು ಮೈಕ್ರೋ USB. ಸೊ ಈ ಮೈಕ್ರೋ USB ಬದಲು Type-C ಕೊಟ್ಟಿದ್ರೆ ಈ ಸ್ಮಾರ್ಟ್ಫೋನ್ ನಿಜಕ್ಕೂ ಇನ್ನೂ ಅದ್ದೂರಿಯಾಗಿರ್ತಾ ಇತ್ತು ಅಂತ ನನ್ನ ಅಭಿಪ್ರಾಯ. ಸೊ ನೀವೇನಂತೀರಾ? ಈ ಒಂದು Vivo U20 ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಕೊಟ್ಟಿರುವಂಥ ಒಂದು ಮೈಕ್ರೋ USB ನಿಮ್ಗೆ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ ಅಂತ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಅದ್ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಇದರ ಒಂದು ಫಿಸಿಕಲ್ ಓವರ್ವ್ಯೂ ತೊಗೊಬೇಕು ಅಂತ ಇಷ್ಟಪಟ್ಟರೆ, ಕೆಳಗಡೆ ನಿಮಗೆ 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ, ಜೊತೆಗೆ ನಿಮಗೆ ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ, ಮತ್ತು ನಿಮಗೆ ಮೈಕ್ರೋ USB ಪೋರ್ಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದ್ಬಿಟ್ಟು ನಿಮಗೆ ಸ್ಪೀಕರ್ ಗಿಲ್ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಮೇಲ್ಭಾಗದಲ್ಲಿ ಬಂದರೆ ಸ್ನೇಹಿತರೆ ಈ ಕಡೆ ನಿಮಗೆ ವಾಲ್ಯೂಮ್ ರಾಕರ್ ಕೊಡ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಸೆನ್ಸರ್ಗಳಿಲ್ಲ. ಈ ಸೈಡ್ಗೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಸಿಮ್ ಸ್ಲಾಟ್ ಕೊಡ್ತಾ ಇದ್ದಾರೆ. ಸಿಮ್ ಸ್ಲಾಟಲ್ಲಿ ಸ್ನೇಹಿತರೆ ಇದು ಸ್ಟ್ಯಾಂಡರ್ಡ್ ಸಿಮ್ ಸ್ಲಾಟ್ ಆಗಿರುವ ಕಾರಣದಿಂದಾಗಿ ಇದರಲ್ಲಿ ನೀವು 2 ನ್ಯಾನೋ ಸಿಮ್ಗಳನ್ನ ಮತ್ತು 1 ಮೈಕ್ರೋ SD ಕಾರ್ಡ್ನ ನೀವು ಒಟ್ಟಿಗೆ ಹಾಕ್ಕೊಂಡು ಈ ಒಂದು ಸ್ಮಾರ್ಟ್ಫೋನಲ್ಲಿ ಬಳಸ್ಕೊಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫಸ್ಟ್ ಲುಕ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ಒಂದು ಮಾಡಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಹೇಗೆ ಅನಿಸುತ್ತೆ, ಏನು ಅನಿಸುತ್ತೆ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನಿಮಗೆ, ಮತ್ತು ಇದರಲ್ಲಿ ಏನು ಕೊಡಬೇಕಿತ್ತು, ಏನು ಕೊಡಬಾರ್ದಾಗಿತ್ತು, ಮತ್ತು ಈ ಒಂದು ಬಜೆಟಲ್ಲಿ ಬರುವಂತಹ ಅಂದರೆ 10,000 ರಿಂದ 12,000 ರೂಪಾಯಿ ಒಳಗಡೆ ಈ ಒಂದು ಸ್ಮಾರ್ಟ್ಫೋನ್ ಏನು ಬಿಡುಗಡೆ ಮಾಡ್ತಾಯಿದ್ರೆ, ಸೊ ಇದು ಯಾವ ರೇಂಜಿಗೆ ಬರಬೇಕಿತ್ತು ಅನ್ನೋ ಒಂದು ಮಾಹಿತಿ ಅಥವಾ ನಿಮ್ಮ ಅನಿಸಿಕೆಯನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಒಂದು Vivo U10 ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ಕಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆದಷ್ಟು ಬೇಗ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕಂಪ್ಲೀಟ್ ಆದಂತಹ ಒಂದು ಡೆಪ್ತ್ ರಿವ್ಯೂ ಅಥವಾ ಇದರ ಒಂದು ಫಸ್ಟ್ ಇಂಪ್ರೆಷನ್ ಅಂತ ಏನು ಕರಿತೀವಿ, 1-2 ದಿನ ಯೂಸ್ ಮಾಡಿದ್ಮೇಲೆ ಇದು ಸಂಪೂರ್ಣವಾದಂತಹ ಒಂದು ಮಾಹಿತಿನ ತಂದುಕೊಡ್ತೀನಿ. ಸೊ ಆ ಒಂದು ವಿಡಿಯೋಗಾಗಿ ನೀವು ಡಿಜಿಟ್ ಕನ್ನಡದಲ್ಲಿ ಸ್ಟೇ ಟ್ಯೂನ್ ಆಗಿರಿ, ಮತ್ತು ಆದಷ್ಟು ಬೇಗ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ನಮಸ್ಕಾರ.